ಬೈಬಲ್ ಹೇಳ್ತದೆ, ಕುಗ್ಗಿದವರ ನ್ಯಾಯವನ್ನು ದೇವರು ಸ್ಥಾಪಿಸ್ತಾರೆ ಅಂತ ಹೇಳಿ. ಸೊ ನೀನು ದೇವರ ನಂಬಿದ ವಿಶ್ವಾಸಿ ಆಗಿದ್ರೆ ನಿನ್ ಕೆಲಸದಲ್ಲಿ ಏನಾದ್ರೂ ಒಂದು ಒಳ್ಳೆ ಎಫರ್ಟ್ ಮಾಡ್ಬೇಕಂತ ನೀನು ಹೋಗ್ತಾ ಇರ್ಬೋದು. ಕೆಲವು ಜನ ನಾನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಬಹಳ ದಿನ ಅಪ್ಗ್ರೇಡೇಷನ್ ಬರ್ತದೆ ಅಥವಾ ಪ್ರಮೋಷನ್ ಬರ್ತದೆ, ಉನ್ನತವಾದ ಪದವಿಗೆ ಲಿಫ್ಟ್ ಆಗ್ತೀನಿ ಅನ್ನುವಂತ ಭರವಸೆ ನೀಡಿದ್ರು. ಆದ್ರೆ ಒಂದು ಕ್ಷಣ ಬಂತು, ಅದ್ರಲ್ಲೆಲ್ಲ ಉಲ್ಟಾ ಪಲ್ಟಾ ಆಯ್ತು. ಸೊ ನನ್ನ ಲೈಫ್ ನಾನು ಅಂದ್ಕೊಂಡಿದ್ದು ಸಿಗ್ಲಿಲ್ಲ ಅಂತ ಕೂಗಿ ಹೋಗ್ತಿರ್ತೀವಿ. ಹಾಗೆ ಸಭೆಗೆ ಬಂದು ಪ್ರೇಯರ್ ಮಾಡ್ತಾ ಇರ್ತೀವಿ. ನನ್ನ ಮನೆಗೆ ಎಷ್ಟೋ ವಿಚಾರವಾಗಿ ನಾನು ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅದು ನೆರವೇರಬೇಕಾಗಿತ್ತು. ನನ್ನ ಕರ್ತನ ನಂಬಿಕೆ ಇಟ್ಟೆ, ಭರವಸೆ ಬಿಟ್ಟೆ, ಅದು ಆಗ್ತದೆ ಅಂತ ನಂಬಿಕೆ ಇಟ್ಕೊಂಡಿದೆ, ಆದ್ರೆ ಆಗ್ಲಿಲ್ಲ ಅಂತ ಕೂಗಿ ಹೋಗ್ಬಿಡ್ತೀವಿ. ಗಮನಿಸ್ರಿ, ನನ್ನನ್ನ ಮೊದಲುಗೊಂಡು ಸೇವಕನಾಗಿ ಹಾಗೆ ಬಂದ ಸಭೆಯಲ್ಲಿ ಯಾರನ್ನ ಕೂಡ ನಾವು ನಂಬಿಕೆ ಇಡಬಾರ್ದ್ರಿ. ಮನುಷ್ಯರ ಮೇಲೆ ಭರವಸೆ ಬಿಡದೆ ದೇವರನ್ನು ನಿರೀಕ್ಷಿಸಿಕೊಂಡು ಹೋಗ್ಬೇಕು. ಕುಗ್ಗುವಂತ ಮನಸ್ಥಿತಿ ನಮಗೆ ಬಂದ್ರು ಕೂಡ ದೇವರು ಲಿಫ್ಟ್ ಮಾಡ್ತಾನೆ. ಅದನ್ನ ಟೈಮ್ ಅಲ್ಲಿ ದೇವರು ಲಿಫ್ಟ್ ಮಾಡಿದ್ರು ಯೋಸೇಫನನ್ನ, ದೇವರು ಲಿಫ್ಟ್ ಮಾಡಿದ್ರು ಎಸ್ತರನ್ನ, ಮೊರ್ದೆಕೈ ಜನಾಂಗವನ್ನ, ದೇವರು ಲಿಫ್ಟ್ ಮಾಡಿದ್ರು ದಾವೀದನನ್ನ, ದೇವರು ಲಿಫ್ಟ್ ಮಾಡಿದ್ರು ಪದ್ಮೋಸ್ ದ್ವೀಪದಲ್ಲಿ